ಕ್ರೈಸ್ತ ಸಮುದಾಯ ಅಂತ ಹೇಳಿದ್ರೆ ಒಂದು ಶಾಂತಿಯುತವಾದ ಸಮುದಾಯ. ಇದರಲ್ಲಿ ನಾವು ಬೇರೆಯವರಿಗೆ ಮಾದರಿ ಆಗಿರ್ಬೇಕು. ನಾವೆಲ್ಲ ಒಂದು ಸರ್ವಧರ್ಮ ಒಂದು ಒಂದು ಆಧರಣೆಯಲ್ಲಿ ನಾವು ನಡಿಬೇಕು. ನಾನು ಇದನ್ನ ಏನಕ್ಕೆ ಮಾತಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಮುಖ್ಯವಾಗಿ ನಮ್ಮಲ್ಲಿ ಎರಡು ವಿಂಗಡಗಳಿರುತ್ತೆ. ಒಂದು ಪ್ರೊಟೆಸ್ಟೆಂಟ್ ಅಂತೇಳಿ, ಇನ್ನೊಂದು ಕ್ಯಾಥೋಲಿಕ್ ಅಂತೇಳಿ. ಕ್ಯಾಥೋಲಿಕ್ನವರು ನಾನು ಪ್ರೊಟೆಸ್ಟೆಂಟ್ ಸಮುದಾಯಕ್ಕೆ ನಾನು ಸೇರೋನಾಗಿದ್ದೇನೆ. ಇದರಲ್ಲಿ ನಾನು ಹಾರ್ಡ್ವಿಕ್ ದೇವಾಲಯ ಅಂತ ಮೈಸೂರು ನಗರದಲ್ಲಿ ಸಿದ್ದಪ್ಪ ಸ್ಕ್ವೇರ್ ನಲ್ಲಿ ಅದು ಇದೆ. ಅದರಲ್ಲಿ ನಾನು ಕೂಡ ಎಲ್ಡರ್ ಅಂದ್ರೆ ಪಾಸ್ಟೇಟ್ ಕಮಿಟಿ ಮೆಂಬರ್ ಅಂತ ಹೇಳಿ ಆಯ್ತು. ಮತ್ತೆ ನಾನು ಕೌನ್ಸಿಲ್ ಸದಸ್ಯ ಕೂಡ ಆಗಿದೆ. ನಾನು ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ಒಂದು ಡಯಾಸಿಸ್ ಸೆಕ್ರೆಟರಿ ಆಗಿ ನಾನು ಸೋತಿದ್ದೆ. ಇದರಲ್ಲಿ ನಮ್ಮಲ್ಲಿ ಒಬ್ಬ ಚರ್ಚ್ ಫಾದರ್ ಅಂದ್ರೆ ರೆವರೆಂಡ್ ವಿಕ್ಟರ್ ಅನ್ನೋನ್ ಬಗ್ಗೆ ನಾನು ಇವತ್ತು ಮಾತಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಈತನ ಹಿನ್ನೆಲೆ ರೆವರೆಂಡ್ ವಿಕ್ಟರ್ ಈತ ಬಂದಿರೋದೇ ಒಂದು ರೌಡಿ ಹಿನ್ನೆಲೆ ಅನ್ಸುತ್ತೆ. ಯಾವುದೋ ಇನ್ನೊಂದು ನಮ್ಮ ರಾಮಕೃಷ್ಣ ನಗರ ಸಭೆಯಲ್ಲಿ ಆತ ಅಲ್ಲಿ ಚರ್ಚ್ನಲ್ಲಿ ಇದ್ರು. ಅಲ್ಲಿ ಎಲ್ಲರಿಗೂ ಶಾಪ ಹಾಕೋದು, ಎಲ್ಲರಿಗೂ ಬೈಯೋದು, ಎಲ್ಲರಿಗೂ ಒಂಥರ ಈ ರೌಡಿ ಮಾತುಗಳಲ್ಲಿ ಮಾತಾಡೋದು. ಈ ರೆವರೆಂಡ್ ವಿಕ್ಟರ್ ಅವರು ನಮ್ಮ ಸಭೆಗೆ ಬರ್ತಾರೆ, ಹಾರ್ಡ್ವಿಕ್ ಸಭೆಗೆ ಬರ್ತಾರೆ. ಅಲ್ಲಿ ಕೂಡ ಈತ ಏನ್ ಮಾಡ್ತಾರೆ ಅಂದ್ರೆ, ಪಾಲಣ್ಣ ಅಂತ ಒಬ್ಬ ನಮ್ಮಲ್ಲಿ ಟ್ರೆಷರ್ ಈಗ ಇಲ್ಲ ಅಂತ, ಆತ ಸುಮಾರು ಅಕ್ರಮಗಳು ಮಾಡಿದ್ದಾನೆ. ಅವನ ಅನುಯಾಯಿ ಇವರು. ಅವನ ಹಣದಲ್ಲಿ ಇವರು ಲಾಸ್ಟ್ ಟೈಮ್ ಅಂದ್ರೆ 22-25ರಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿ ಅವನ ಹಣದಲ್ಲಿ, ಅಕ್ರಮ ಹಣದಲ್ಲಿ ಗೆದ್ದಿದ್ದ. ಈಗಲೂ ಕೂಡ ಅವನು ಈಗ ಏರಿಯಾ ಚೇರ್ಮನ್ ಅಂತ ಏನೋ ಆಗಿದ್ದಾನೆ. ಯಾರೇ ಬಂದ್ರು ಕೂಡ ಇವನು ಒಬ್ಬ ಫಾದರ್ ಆಗಿ ಅವನು ವರ್ತಿಸಲ್ಲ. ಬರೀ ರೌಡಿಗಳಾಗಿ ಒಂದು ಕೆಟ್ಟ ಭಾಷೆಗಳನ್ನ ನಿಂದಿಸದಾಗಿ. ಇದಕ್ಕೆ ನಾನು ಸುಮ್ಮನೆ ಹೇಳ್ತಾ ಇಲ್ಲ. ಇದಕ್ಕೆ ನಿಮ್ಮಲ್ಲಿ ನಾನು ವಿಡಿಯೋ ಇದೆ, ಮತ್ತೆ ಇದಕ್ಕೆ ದಾಖಲೆಗಳಿದೆ. ಇದು ನಾವು ನಮ್ಮಲ್ಲಿ ಧ್ವನಿ ಇಲ್ಲದೆ ಇರೋರ ಪರವಾಗಿ ನಾನು ಧ್ವನಿಯಾಗಿ ನಾನು ಮಾತಾಡ್ತಾ ಇದ್ದೀನಿ. ಮೊನ್ನೆ ಅಂತ ಹೇಳಿದ್ರೆ ಫೆಬ್ರವರಿ 8ನೇ ತಾರೀಕು ನಮ್ಮ ಧರ್ಮಾಧ್ಯಕ್ಷರು ಮೈಸೂರಿಗೆ ನಮ್ಮಲ್ಲಿ ಕನ್ಫರ್ಮೇಶನ್ ಸರ್ವಿಸ್ ಅಂತ ಹೇಳ್ತಾರೆ. ಆ ಕನ್ಫರ್ಮೇಶನ್ ಸರ್ವಿಸ್ ಅದೊಂದು ಹಬ್ಬವಾಗಿ ನಾವು ಆಚರಿಸ್ತೀವಿ. 18 ಮಕ್ಕಳು ನಮ್ಮ ಕ್ರೈಸ್ತ ಸಮುದಾಯಕ್ಕೆ ಅಂದ್ರೆ ಅಫಿಷಿಯಲ್ ಆಗಿ ಅವ್ರು ಸೇರ್ಕೊಳ್ತಾರೆ. ಅದೊಂದು ದೊಡ್ಡ ಹಬ್ಬವಾಗಿ ಆಚರಿಸ್ತೀವಿ. ಇದರಲ್ಲಿ ಈತ ಒಬ್ರು ಮಿಷನ್ ಹಾಸ್ಪಿಟ್ಲಿಗೆ ಸಂಬಂಧಪಟ್ಟಕ್ಕೆ ಅವರು ಬಂದು ಸ್ವಲ್ಪ ಸಣ್ಣ ಪುಟ್ಟ ಒಂದು ಮಾತುಕತೆಗಳಾದಾಗ ಅವ್ರು ಹೇಳ್ತಾರೆ, ಈತ ಕೂಡ ಇದ್ದ ಒಂದು ಅಕ್ರಮವಾಗಿ ಹಣ ತಗೊಂಡು, ಯಾರೋ ಪಾಲಣ್ಣ ಅನ್ನೋರು ಅಕ್ರಮವಾಗಿ ಹಣ ತಗೊಂಡಿದ್ದಾಗ ಈತ ಕೂಡ ಇದ್ದ. ಈತ ಇದು ವೈಸ್ ಪ್ರೆಸಿಡೆಂಟ್ ಏನೋ ಆಗಿದ್ರು ಆ ಟೈಮ್ನಲ್ಲಿ ಅಂತ ಕೇಳಿದ್ವಿ. ನಮ್ಮಲ್ಲಿ ಅಂದ್ರೆ ನಮ್ಮ ಸಭೆಯಲ್ಲಿ ಆಸ್ ಎ ಕನ್ಸಲ್ಟೆಂಟ್ ಆಗಿ ನಮ್ಮಲ್ಲಿ ಸ್ವಲ್ಪ ಕೆಲಸಗಳು ನಡೆಯುತ್ತೆ. ಬಣ್ಣದ ಕೆಲಸಗಳು, ಸುಣ್ಣದ ಕೆಲಸಗಳು. ಇದರಲ್ಲಿ ನಮ್ಮ ಸಮಿತಿಯವರು ನನಗೆ ಬಿಲ್ಸ್ ಚೆಕಿಂಗ್ ಮಾಡಕ್ಕೆ ಬಿಡ್ತಾರೆ. ಇದರಲ್ಲಿ ಸ್ವಲ್ಪ ಅಕ್ರಮ ಆಗಿದೆ, ಓಪನ್ ಆಗಿ ಹೇಳ್ಬೇಕು ಅಂದ್ರೆ ಅಕ್ರಮ ಆಗಿದೆ. ಈ ಅಕ್ರಮನ ನಮ್ಮ ಸದಸ್ಯರುಗಳಿಗೆ ಮಾತ್ರ ಲೆಟರ್ ಇದನ್ನ ಅಕ್ರಮ ಆಗಿದೆ, ಕಾಂಟ್ರಾಕ್ಟರ್ಸ್ ಹತ್ರ ಸ್ವಲ್ಪ ರಿಕವರಿ ಮಾಡೋಣ ಅಂದಾಗ ಈತ ಅಷ್ಟೇ, ಇನ್ನೇನು ಇಲ್ಲ. ನಾನು ಧರ್ಮಾಧ್ಯಕ್ಷರ ಮುಂದೆನೆ ನನ್ನನ್ನ ಯಾಕೆ ಸಭಾಪಾಲಕನ ಸಮಿತಿಯಿಂದ ತೆಗೆದಿದ್ದೀರಾ ಅಂತ ಕೇಳಿದೆ. ಇಷ್ಟೇ ಕೇಳಿದ್ದು. ಇದಕ್ಕೆ ಆತ ಆಡಿದ ಮಾತುಗಳು, ವಿಡಿಯೋಗಳು ನಾವು ಕೊಡ್ತೀವಿ. ನನ್ನ ತಂದೆ ತಾಯಿಗಳ ಮೇಲೆ, ನಮ್ಮ ಸದಸ್ಯರುಗಳ ಮೇಲೆ ಕೆಟ್ಟ ನಿಂದನೆಗಳು, ರೌಡಿ ವರ್ತನೆಗಳಿಂದ ಆತ ಆಡಿದ ಮಾತುಗಳು ಕೇಳಿದ್ರೆ ಮಕ್ಕಳುಗಳು ಎದುರ್ಕೊಂಡು ಹೊಡೋಗ್ತಾರೆ. ನಮ್ಮ ಕ್ರೈಸ್ತ ಮಕ್ಕಳುಗಳು, ನಮ್ಮ ಮಕ್ಕಳು ಅನ್ಕೊಳ್ತೀವಿ, ಹೆದರ್ಕೊಂಡು ಹೊಡೋಗ್ತಾರೆ. ಮತ್ತೆ ಎಲ್ಲರೂ ಕೂಡ ನಡ್ಕೊಂಡು ನಮ್ಮಲ್ಲಿ ಎಲ್ಲ ಶಾಂತಿಯುತ ಜನಗಳು ಎಲ್ಲ ಓಡೋಗ್ತಾರೆ. ಆಗ ಈತ ಮತ್ತೆ ಸುಳ್ಳು ಸುದ್ದಿಗಳು ನನ್ನ ಮೇಲೆ ಹಬ್ಬಿಸ್ಕೊಂಡು ಹೋಗ್ತಾನೆ. ಇರ್ಲಿ, ಅದೊಂದ್ ಕಡೆ ಇರ್ಲಿ. ಮತ್ತೆ ಈ ಮಧ್ಯಾಹ್ನದಲ್ಲಿ ಏನಾಗುತ್ತೆ, ನಾನು ಧರ್ಮಾಧ್ಯಕ್ಷರನ್ನ ನಮ್ಮಲ್ಲಿ ಒಂದು ಹೇಸು ಕೃಪಾಲಯ ಅಂತ ಒಂದು ಚರ್ಚ್ ಇದೆ, ಯಾವುದು ಇಲ್ಲಿ ರಾಮಕೃಷ್ಣ ನಗರದಲ್ಲಿ. ಅಲ್ಲಿ ಒಂದು ಹೊಸ ಮನೆ ಕಟ್ಟಡಕ್ಕೆ ಅಲ್ಲಿ ಒಂದು ಪ್ರೇಯರ್ ಇರುತ್ತೆ, ಪ್ರಾರ್ಥನೆ ಕೂಟ ಇರುತ್ತದೆ. ಹೊಸ ಕಟ್ಟಡಕ್ಕೆ ಶಂಕುಸ್ಥಾಪನೆ ಇರ್ತದೆ. ನಾನು ಕಾಂಟ್ರಾಕ್ಟರ್ ಆಗಿರೋದ್ರಿಂದ ನಮ್ಮ ಬಿಷಪ್ನವ್ರನ್ನ ನಾನು ಕರ್ಕೊಂಡು ಹೋಗ್ತೀನಿ. ನಿಜ ಹೇಳ್ಬೇಕಂದ್ರೆ ನಮ್ಮ ಧರ್ಮಾಧ್ಯಕ್ಷರು ದೇವರಂತವರು ನಿಜವಾಗಲೂ ನಮ್ಮ ಡಯಾಸಿಸ್ಗೆ
ಒಬ್ಬ ದೇವದೂತರನ್ನೇ ಕಳ್ಸಿರೋದು. ತುಂಬಾ ಸಾಧು ಉಳ್ಳವರು, ಮತ್ತೆ ಎಲ್ಲರಿಗೂ ಒಂದು ಒಳ್ಳೇದ್ ಮಾಡ್ಬೇಕು, ಈ ಅಕ್ರಮಗಳನ್ನ ತಡಿಬೇಕು. ಇವ್ರು ಮಾಡಿದ ಯಾರು ಈ ರೆವರೆಂಡ್ ವೆಕ್ಟರ್ ಮತ್ತೆ ಈ ಪಾಲಣ್ಣವ್ರು ಮಾಡಿರೋ ಅಕ್ರಮಗಳನ್ನ ತಡಿಬೇಕು ಅಂತ ಅವರು ತುಂಬಾ ಶ್ರಮಿಸ್ತಾ ಇದ್ದಾರೆ. ಅದಕ್ಕೆ ನಮ್ಮ ಜನಗಳು, ನಮ್ಮ ಆಫೀಸರ್ಸ್ಗಳು ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೆ ಈ ರೆವರೆಂಡ್ ವಿಕ್ಟರ್ ಇದನ್ನೆಲ್ಲ ತುಂಬಾ ಹಾಳು ಮಾಡ್ತಾ ಇದ್ದಾನೆ. ಇರ್ಲಿ, ಅದೊಂದಾಯ್ತೆ. ಮಧ್ಯದಲ್ಲಿ ಏನಾಗುತ್ತೆ, ಈತ ತಮ್ಮ ನನಗೆ ಫೋನ್ ಮಾಡ್ತಾನೆ. ನನಗೆ ಫೋನ್ ಮಾಡಿ ನಾನು ಎತ್ತದಿಲ್ಲ, ಕೆಟ್ಟ ಅವಾಚ್ಯ ಶಬ್ದಗಳಿಂದ ನನಗೆ ಮೆಸೇಜ್ ಕಳಿಸ್ತಾನೆ. ಅಲ್ಲಿ ಯೇಸು ಕೃಪಾಲಯ ಅನ್ನೋದನ್ನ ನಾನು ಧರ್ಮಾಧ್ಯಕ್ಷನ ಕರ್ಕೊಂಡು ಹೋದ್ರೆ ಅಲ್ಲಿ ಗುದ್ಲಿಯಲ್ಲಿ ನನಗೆ ಹಲ್ಲೆ ಮಾಡಕ್ ಬರ್ತಾರೆ. ಈ ಸಂಬಂಧದಲ್ಲಿ ನಾನು ರೆವರೆಂಡ್ ವಿಕ್ಟರ್ ಅಂದ್ರೆ ರೌಡಿ ರೆವರೆಂಡ್ ವಿಕ್ಟರ್ ಅನ್ನೋದು ಒಂದು ನಾಮಕರಣ ನಾನು ಮಾಡಿದ್ದೀನಿ. ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ರೆವರೆಂಡ್ ವಿಕ್ಟರ್ ಅವರೇ, ತಮಗೆ ರೌಡಿ ರೆವರೆಂಡ್ ವಿಕ್ಟರ್ ಅವರಿಗೆ ನಾಮಕರಣ ನಾವು ಮಾಡಿದ್ದೀವಿ. ಈಗಾಗಲೇ ಇದು ಸಂಬಂಧಪಟ್ಟ ಹಾಗೆ ಲಕ್ಷ್ಮೀಪುರಂ ಪೊಲೀಸ್ ಸ್ಟೇಷನ್ ಅಲ್ಲಿ ಇದು ಕೇಸ್ ರಿಜಿಸ್ಟರ್ ಆಗಿದೆ. ಅದಾದ ನಂತರ ಇವತ್ತಿನ ದಿನ ಅಂದ್ರೆ ಇವತ್ತು 20ನೇ ತಾರೀಕು ಇಲ್ಲಿ ಕುವೆಂಪು ನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ರಿಜಿಸ್ಟರ್ ಆಗಿದೆ. ಅವರು ಬಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಯಾರು? ರೌಡಿ ರೆವರೆಂಡ್ ವಿಕ್ಟರ್. ಆತನ ತಮ್ಮ ಕೂಡ ಬರಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇದೊಂದು ಟೆಕ್ನಿಕಲ್ ಮ್ಯಾಟರ್ಸ್ ಆಗಿರೋದ್ರಿಂದ ಇವರು ಹಾರ್ಡ್ವಿಕ್ ಚರ್ಚ್ ನಲ್ಲಿ ನನ್ನ ಮೇಲೆ ಹಲ್ಲೆ ಮಾಡಕ್ ಬರ್ತಾರೆ. ಈತ ತಮ್ಮ ಯೇಸು ಕೃಪಾಲಯದ ಚರ್ಚ್ ನಲ್ಲಿ ಹಲ್ಲೆ ಮಾಡಕ್ ಬರ್ತಾರೆ. ಅಲ್ಲಿ ಸದಸ್ಯರು ಇವ್ರನ್ನ ಬಿಡೋದಿಲ್ಲ. ನಾವು ಕ್ರೈಸ್ತ ಸಮುದಾಯದವರು, ದಯವಿಟ್ಟು ಇದು ಮೈಸೂರಿನ ಜನತೆಗೆ ಮತ್ತೆ ಎಲ್ಲಾ ನಮ್ಮ ಮಂಗಳೂರಿನಲ್ಲಿ ನಮ್ದು ಹೆಡ್ ಆಫೀಸ್ ಇರೋದು, ಎಲ್ಲರಿಗೂ ಗೊತ್ತಾಗ್ಬೇಕು. ಈ ರೌಡಿ ವಿಕ್ಟರ್ ಅಮಾನತ್ನಲ್ಲಿ ಇಡ್ಬೇಕು ಅಂತ ನಾವು ಪ್ರತಿಭಟನೆ ಮಾಡಕ್ ಕೂಡ ನಾವು ರೆಡಿ ಇದ್ದೀವಿ. ಆತನ ಅಮಾನತು ಮಾಡ್ಬಿಟ್ಟು ಆತನ ಅಕ್ರಮಗಳನ್ನ ಪ್ರಶ್ನಿಸಿ ಕಮಿಟಿ ಮಾಡಬೇಕು ಅಂತ ನಾವು ಬಿಷಪ್ನವ್ರಿಗೆ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಇದರಲ್ಲಿ ಬಿಷಪ್ ಅವರು ಕೂಡ ನಮಗೆ ಸಹಕರಿಸ್ತಾ ಮಾಡ್ತಾರೆ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ನಮ್ಮ ಸಭೆ ಹಾರ್ಡ್ವಿಕ್ ದೇವಾಲಯ ತುಂಬಾ ಶಾಂತಿಯುತ ಸಮಯ. ಎಲ್ಲರೂ ಸರ್ವಧರ್ಮ ಪ್ರಿಯರು ನಾವು. ಒಂದು ನಮ್ಮ ಕ್ರಿಸ್ಮಸ್ ಹಬ್ಬದಲ್ಲಿ ಎಲ್ಲ ಸರ್ವಧರ್ಮದವರು ಬಂದು ನಮ್ಮಲ್ಲಿ ಅವರಿಗೆ ಬರ್ತಾರೆ, ನಮ್ಮಲ್ಲಿ ಪ್ರಾರ್ಥನೆ ಮಾಡ್ಬಿಟ್ಟು ಹೋಗ್ತಾರೆ. ನಾವು ಅಂತವ್ರಿಗೆಲ್ಲ ನಾವು ತುಂಬಾ ನಾವೆಲ್ಲ ಎನ್ಕರೇಜ್ ಮಾಡ್ತಾ ಇದೀವಿ. ದಯಮಾಡಿ ಎಲ್ಲರ ಪತ್ರಿಕಾ ಮುಖಾಂತರ ನಾನು ಈತನ ಅಮಾನತಿಗೆ ನಾನು ಬಿಷಪ್ ಅವ್ರಿಗೆ ಆಗ್ರಹ ಮಾಡ್ತಾ ಇದ್ದೀನಿ.